ಇನ್ನೇನಾದ್ರು ಕೇಳಿದ್ರೆ ಇದೆಯಾ? ಸರ್, ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಈಗ ಸುದ್ದಿಗೋಷ್ಠಿ ಮಾಡಿದ್ರು. ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು. ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ. ಯಾರು? ಮಂಡ್ಯ ಘಟನೆಯಲ್ಲಿ ನಂದೇನಾದ್ರೂ ತಪ್ಪಿದ್ರೆ ನನಗೆ ನೇಣಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ. ಯಾರು? ಕುಮಾರಸ್ವಾಮಿ ಅವರು ಸರ್. ನಿನ್ನೆ ಅವರು ಕೂಡ ಅಲ್ಲಿಗೆ ಹೋಗಿದ್ರು. ಚಲುವರಾಯಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋದು. JDSನವರು, BJPಯವರು ಅವರೇ ಜನಗಳನ್ನು ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋದು, ಶಾಂತಿ ಕದಡಿರೋದು ಅಲ್ವಾ? ಇನ್ಯಾರು ಈಗ ಕುಮಾರಸ್ವಾಮಿಯವರ ತಪ್ಪು, BJPಯವರ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ? ಯಾಕಂತಂದರೆ ಅಲ್ಲಿ ಪಂಚಾಯಿತಿಯವರು ಇವರಿಗೆ ಪರ್ಮಿಷನ್ ಕೊಟ್ಟಿರೋದು ಯಾವ ಥರ ನಿಮಗೆ ಗೊತ್ತಾ? ಗೊತ್ತಿದ್ರು ಹೇಳಲ್ವಾ? ಏನಂತ ಕೊಟ್ಟಿರೋದು ಅಂದರೆ ಧ್ವಜಸ್ತಂಭದ ಮೇಲೆ ರಾಷ್ಟ್ರಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿರೋದು. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಧರ್ಮದ, ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ. ಇವರು ಯಾವ ಧ್ವಜ ಆರಿಸಿದರು? ರಾಷ್ಟ್ರಧ್ವಜನ, ಕನ್ನಡ ಧ್ವಜನ, ಮತ್ತು ಯಾವ ಧ್ವಜ ಆರಿಸಿದ್ರು? ಮತ್ತೆ ಭಾಗವ ಧ್ವಜ. ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ? ಮತ್ತೆ ಇದು ಕ್ರಿಯೇಟ್ ಮಾಡಿದವ್ರು ಯಾರು? ಇದ್ರ ಪರವಾಗಿ ಬಂದಿರೋರು ಯಾರು? ವಿಷ್ಣು ಕುಮಾರಸ್ವಾಮಿ, CT ರವಿ ಅವರೆಲ್ಲ ಅಲ್ವಾ? ಹೌದು. ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ? ಯಾರ್ದು ತಪ್ಪು? ನೀವು ಹೇಳೋದೇನು ತಪ್ಪು ಯಾರ್ದು ಅಂತ.